ಕಾಂಗ್ರೆಸ್ ಪಕ್ಷಕ್ಕೆ ಎಮ್ಎಲ್ಎ ಶ್ರೀನಿವಾಸ್ ಅವರಿಗೆ ಎಮ್ಎಲ್ಸಿ ರೇವಣ್ಣಗೆ ಎಮ್ಎಲ್ಸಿ ರೇವಣ್ಣಗೆ ಎಎಂಎಂ ಕಾಂತರಾಜ್ ಅವರಿಗೆ ಎಎಂಎಂ ಕಾಂತರಾಜ್ ಅವರಿಗೆ ಡಿಕೆ ಸಾಹೇಬರಿಗೆ ಮೊದಲಿಗೆ ನಮ್ಮ ಶಾಸಕರಾದ ಶ್ರೀನಣ್ಣವರಿಗೆ ಧನ್ಯವಾದ ಹೇಳೋಕ್ಕೆ ನಾನು ಭಾವಿಸ್ತೀನಿ. ಹಾಗೆ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಅವರು ನಾಯಕರುಗಳು, ನಮ್ಮ ಡೈರೆಕ್ಟ್ರುಗಳು, ಅಧ್ಯಕ್ಷರು, ನಮ್ಮ ಉಪಾಧ್ಯಕ್ಷರು ಇವರೆಲ್ಲರೂ ಧನ್ಯವಾದ ಹೇಳ್ತೀನಿ. ನಾನು ಜೆ ಡಿ ಎಸ್ಸಲ್ಲಿದ್ದೆ. ಒಂದು 30 ವರ್ಷದ ಕಾಲನೂ ನಾನು ಜೆ ಡಿ ಎಸ್ಸಲ್ಲೇ ಮುಂದುವರ್ಕೊಂಡು ಬಂದಿದ್ದೆ. ಕಾರಣಾಂತರದಿಂದ ನಾನು ಎಮ್.ಎಲ್.ಎರು ಅವರು ಕೆಲಸ ಕಾರ್ಯ ನೋಡಿ ನಾನು ಅವ್ರ ಜೊತೆಗೆ ಸೇರಬೇಕು ಅನ್ನೋದು ನನಗೆ ಮನಸ್ಸಿತ್ತು. ನಾನು ಹಂಗಾಗಿ ಇವತ್ತು ಕಾಂಗ್ರೆಸ್ ಅಧಿಕೃತವಾಗಿ ಸೇರ್ಪಡೆಯಾಗಿದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ಅವ್ರ ಜೊತೆಗಿದ್ದು ಅವ್ರ ಬೆಂಬಲ ಪಡ್ಕೊಂಡು ನಾನು ಈ ಬ್ಯಾಂಕಿಗೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಮಾಡಬೇಕು ಅನ್ನೋದು ನನ್ನ ಕನಸೈತೆ. ನಾನು ಮುಂದೆ ಡೈರೆಕ್ಟ್ ಆಗ್ತಿರೋ ಬಿಡ್ತಿರೋ, ಆದರೆ ನನಗೆ PLD ಬ್ಯಾಂಕ್ ಅನ್ನೋದೊಂದು ನನಗೆ ಭಾಳ ಹೆಮ್ಮೆಯ ನನಗೆ ವಿಚಾರ. ನನಗೆ ಈ ಬಿಲ್ಡಿಂಗ್ ಕಟ್ಟೋದ್ರಿಂದ ಹಿಡಿದು ಇಲ್ಲಿ ತನಕ ನನಗೆ ಸಹಕಾರ ಕೊಟ್ಟಂಥ ಎಲ್ಲರಿಗೂ ಹಾಗೂ ಶಾಸಕರು ಮೊದಲಿಗಾಗಿ ಈ ಬ್ಯಾಂಕಿಗೆ ನಾನು ಬ್ಯಾಂಕ್ ಹಿಡಿಬೇಕು ಅಂತ ಶಾಸಕರಿಗೆ ಕೇಳಿದಾಗ 5 ಲಕ್ಷ ರೂಪಾಯಿ ದುಡ್ಡು ಅವರು ಶಾಸಕರೇ ಆಗಿರಲಿಲ್ಲ, ಆವಾಗ ನಮಗೆ ದೇಣಿಗೆ ಕೊಟ್ಟರು. ಆ ದುಡ್ಡಿಂದಲೇ ನಾವು ಇವತ್ತು ಬ್ಯಾಂಕಿಗೆ ಸ್ಟಾರ್ಟ್ ಮಾಡಿ ಇವತ್ತು ಈ ಮಟ್ಟಕ್ಕೆ ಇವತ್ತು ಎಲ್ಲರೂ ಸಹಕಾರ ಕೊಟ್ಟರು. ಆಗುತ್ತೆ ಈ ಮಟ್ಟಿಗೆ ಬ್ಯಾಂಕ್ ಮಾಡಿ ಇವತ್ತು ಏನೋ ಒಂದು ಶಾಸಕರು ಸಂಘದಲ್ಲಿ ನಾನು ಧನ್ಯವಾದ ಅರ್ಪಿಸಿ ನಾನು ಇವತ್ತು ಕಾಂಗ್ರೆಸ್ಸಿಗೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಾ ಇದ್ದೀನಿ. ಕಾಂತಣ್ಣವರು ನಮಗೆ ನಮ್ಮದು ಎಲ್ಲ ಲೀಡರ್ಗಳು, ಕಾಂತಣ್ಣವರು, ಎಮ್.ಎಲ್.ಸಿ. ರೇವಣ್ಣವರು ಇವರೆಲ್ಲ ಸಹಕಾರದಿಂದ ಇವತ್ತು ಕ್ಯಾಂಡಿಡೇಟ್ ಆಗಿ ನನಗೆ ಇವತ್ತು ಕ್ಯಾಂಡಿಡೇಟ್ ಮಾಡಿರೋರೆಲ್ಲ ಇವರೆಲ್ಲ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಲೀಡರು, ನಾಯಕರು, ಹೇಮಂತ ಗೋವಿಂದಣ್ಣವರು ಎಲ್ಲ ನಾಯಕರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನಂಥ ಎಲ್ಲೋ ಇದ್ದವರಿಗೆ ಕರ್ಕೊಂಬಂದು ಒಂದು ಕ್ಯಾಂಡಿಡೇಟ್ ಮಾಡಿದ್ರು. ನಮ್ಗೆ ಸಹಕಾರ ಕೊಟ್ಟಂಥ ಎಲ್ಲರಿಗೂ ನಾನು ಧನ್ಯವಾದ ಹೇಳಿ ನಾನು ನಮಸ್ಕರಿಸುತ್ತಾ ನಾನು 2 ಮಾತು. ಸರ್, ಸುಮಾರು ಜನ ಪಕ್ಷ ಬಿಟ್ಟು ತಮ್ಮ ಜೊತೆ ಬಂದಿದ್ದಾರೆ ಅಂತ. ಹೌದು, ಎಲ್ಲರೂ ನಮ್ಮ ಜೊತೆಗೆ ಬಂದಿರುವಂಥವ್ರು ಎಲ್ಲರೂ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ. ನಾವೆಲ್ಲ ಜೊತೆಗಿರ್ತೀವಿ ಮುಂದೆ ಎಮ್.ಎಲ್.ಎ ಜೊತೆಗೆ. ಎಮ್.ಎಲ್.ಎ ಬಳಸ್ಕೊಂಡು ಬ್ಯಾಂಕಿಗೆ ಆಗ್ಬೋದು. ಅಣ್ಣ ಮುಂದ್ಕೋಣ, ಬರುತ್ತೆ ಇತಿಹಾಸದಲ್ಲೇ ನಾನು ಪ್ರಥಮವಾಗಿ ನೋಡ್ತಾ ಇರೋದು. ನಾನು 1987ರಲ್ಲಿ ರಾಜಕೀಯಕ್ಕೆ ಬಂದನು. ಸಹಕಾರ ಸಂಘದಲ್ಲಿ ನಾನು ಶ್ರೀನಿವಾಸಪುರ VSSನಲ್ಲಿ ಶ್ರೀನಿವಾಸಪುರ ಹಾಲು ಉತ್ಪಾದಕ TAPCMS ಅಧ್ಯಕ್ಷರಾಗಿ ಕೆಲಸ ಮಾಡಿದೆ. ಆದರೆ ಈ ರೀತಿ ನಮಗೆ MLA ಸಪೋರ್ಟ್ ಮಾಡಿ ಜಾತಿ ಭೇದವಿಲ್ಲದಲ್ಲೇ ಒಬ್ಬ ಹಿಂದುಳಿದ ವರ್ಗವನ್ನು ಒಬ್ಬ ಅಧ್ಯಕ್ಷನಾಗಿ ಮಾಡಿ ಅವರ ಸಪೋರ್ಟ್ ಕೊಟ್ಟು ನಮಗೆ ಎಲ್ಲರೂ ಸಪೋರ್ಟ್ ಕೊಟ್ಟು ಅವರ ಅಭಿವೃದ್ಧಿ ಪಡಿಸ್ತಾರೆ. ಅದೇ ರೀತಿ ನಮ್ಮ ಹಿರಿಯ ನಾಯಕರಾದ ಕಾಂತಣ್ಣವರು, ಹೇಮಂತಣ್ಣವರು, ಗೋವಿಂದರಾಜವರು ಹಾಗೂ CR ಗೌಡರು ಎಲ್ಲ ಮುಖಂಡರುಗಳು ನಮಗೆ ಬೆಂಬಲ ಕೊಟ್ಟು ಇವತ್ತು ಕಾಂಗ್ರೆಸ್ನವ್ರು ಇರಲಿಲ್ಲ. ನಾನು ಪಕ್ಕಾ ಕಾಂಗ್ರೆಸ್ನವನು. ನಾವು 3 ಜನ ಇದ್ದಿದ್ದು ಅಂಥದ್ದು ಎಲ್ಲರೂ ಸೇರಿ ಸಪೋರ್ಟ್ ಮಾಡಿ ಇವತ್ತು ನಮ್ಮ ಒಂದು ಕಾಂಗ್ರೆಸ್ ಬಾವುಟವನ್ನು ಹಾರಿಸಿದ್ದಾರೆ. ನಾವು ಸಹ ಬ್ಯಾಂಕಿಗೆ ಇನ್ನೂ ಹೆಚ್ಚಿಗೆ ದುಡಿತೀವಿ ಅಂತ ಹೇಳ್ಬಿಟ್ಟು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.